ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಯೋಳು ಶಾಪ್ ಫ್ರಮ್ ಧಾರವಾಡ ವ್ಲಾಗ್ಸ್. ಸೊ ನಾವು ಎಸ್ಟರ್ಡೇ ವ್ಲಾಗ್ ಒಳಗೆ ಏನೈತಲ್ರಿ, ಗುಡುಚಿ ಈರಣ್ಣ, ಶಿರಸಂಗಿ, ಕಾಳಮ್ಮ, ಸೌದತ್ತಿ, ಯಲ್ಲಮ್ಮ, ಜೋಳಬಾಯಿ, ಸತ್ಯಮ್ಮ, ಹುಲಿ, ಸಂಗಪ್ಪಜ್ಜ ಹಿಂಗೆ ದೇವರಿಗೆಲ್ಲ ಹೋಗಿ ಬಂದಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಒಳಗೆ ಸತ್ಯನಾರಾಯಣ ಪೂಜೆದನ್ನ ಶೇರ್ ಮಾಡ್ಕೊಂಡಿ. ಸೊ ಸತ್ಯನಾರಾಯಣ ಪೂಜೆ ಹಚ್ಚಿದ್ದೀವಿ. ಸತ್ಯನಾರಾಯಣ ಪೂಜೆ ಹೆಂಗಾತು ಅಂತಂತೇಳಿ ಸಣ್ಣ ಸಣ್ಣ ಕ್ಲಿಪ್ಸ್ ಮಾಡ್ಕೊಂಡಿ. ಸೊ ಇವತ್ತಿನ ವ್ಲಾಗ್ ಸತ್ಯನಾರಾಯಣ ಪೂಜೆದ್ದು. ಸೊ ನೋಡಿ ಸಪೋರ್ಟ್ ಮಾಡಿರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಯೋಳು ಶಾಪ್ ಫ್ರಮ್ ಧಾರವಾಡ ವ್ಲಾಗ್ಸ್. ಸೊ ಬರೀ ಇವತ್ತೇನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ನೋಡ್ರಿಪ್ಪ, ನಮ್ಮ ಮಾಮಾರ ಮನ್ಯಾಗ ನಮ್ಮ ಅಜ್ಜಾರ ಮನ್ಯಾಗ ಏನೈತಪ್ಪ ಅಂತಂದ್ರೆ ಸತ್ಯನಾರಾಯಣ ಪೂಜೆ ಐತಿ. ಅಪ್ಪಾಜಿನೇ ಮಾಡಕತ್ತಾರ ಪೂಜೆ. ಅಷ್ಟೊತ್ತು ಮಟ ನಾ ಇರ್ಬೋದು, ಇರ್ಲಿಕ್ಕಿಲ್ಲ. ಯಾಕಂದ್ರೆ ದಾಡ್ಕೊಳ್ಳೆ ಹೋಗೋ ವಿಚಾರ ಐತಿ. ಅದಕ್ಕಾಗಿ ನೋಡ್ಬೇಕು ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ದಾಡ್ಕೊಳ್ಳೆ ಹೋದಾದ್ರೆ ಹೋಗ್ಬೇಕು, ಇಲ್ಲಾಂದ್ರೆ ಇಲ್ಲ. ಲೆಟ್ಸ್ ಸಿ. ನಾನು ಇದೊಂದು ಕಾರ್ಯ ಮುಗಿಸ್ಕೊಂಡು ಹೋದರೆ ಇನ್ನು ಹಳ್ಳಿ ಇಲ್ಲೇ ನನಗೆ ಏನು ಬರೋಕ್ಕಾಗತ್ತೆ ಗೊತ್ತಿಲ್ಲ. ಇದೊಂದು ಕಾರ್ಯ ಮುಗಿಸ್ಕೊಂಡು ಹೋಗ್ಬೇಕು ಅಂತ ವಿಚಾರ ಐತಿ. ಹಾಗಾಗಿ ಲೆಟ್ಸ್ ಸಿ ಏನು ತರ ಬರ್ತದೆ ಅಂಥೇಳಿ. ಸೊ ಈಗ ಈ ಪೆನ್ಡ್ರೈವ್ ಒಳಗೆ ಈ ಫೋನ್ನಾಗಿಂತ ಹಾಕೊಳಕ್ಕೆ ಹೋದ್ರೆ ಬರೋದಿಲ್ಲಪ್ಪ ವೀಡಿಯೋಗಳು. ಸೊ ಅದಕ್ಕೆ ಭಾಳ ಪ್ರಯತ್ನ ಪಡಕತ್ತೀನಿ. ಆಮೇಲೆ ವಿಚಾರ ಮಾಡೋಣಂತೆ ಹೆಂಗಾರ ಮಾಡಿ. ಸೊ ಬಾಯ್, ಇಷ್ಟ ಸಿಗ್ತಾನೆ ನಿಮ್ಗೆ ಆಮೇಲೆ. ಫ್ರೆಂಡ್ಸ್, ಈಗೆಲ್ಲ ಚಂದ ಇಲ್ಲ ರೆಡಿ ಮಾಡೈತ್ರಿಪ್ಪ. ಇವತ್ತಿಲ್ಲ ಸತ್ಯನಾರಾಯಣ ಪೂಜೆ ಐತಿ. ಇದನ್ನೆಲ್ಲ ನಾನು ರೆಡಿ ಮಾಡಿಟ್ಟಾನೆ. ಯಾಕಂದ್ರೆ ನಮ್ಮ ಅಪ್ಪಾಜಿ ಬರಾತಾರದಾರು ಇಲ್ಲೇ ಪೂಜೆ ಮಾಡ್ಬೇಕಾದ್ರೆ ದೇವ ತುಂಬಿಲಿಟ್ಟೇವಿ. ಜಗಲಿ ಮೇಲೆ ಇದ್ದಿದ್ದನ್ನು ತೊಗೊಂಡಿರ್ತೈತಿ. ಸೊ ಇದನ್ನು ಜಗಲಿ ಎಲ್ಲ ಸ್ವಚ್ಛ ಮಾಡಿ ಜಗಲಿ ಇಟ್ಟು ಮೇಲೆ ಪೂಜೆ ಮಾಡಬೇಕು. ಎಲ್ಲರೂ ಇಷ್ಟ ಮಟ್ಟ ನಾಷ್ಟ ಮಾಡಿ ಎಲ್ಲರೂ ಅವ್ರ ಕೆಲಸ ಬ್ಯುಸಿ ಆಗಿಬಿಟ್ರು. ಜಾಮ ಇಟ್ಕೊಂತಾರೆ ನೋಡ್ರಿ ಇಬ್ಬರು. ಬಾರ ಚುಪ್ಪಿಲ್ಲ ಇಲ್ಲ ಅಕ್ಕ ಹೋಳಿಗೆ ಮಾಡತ್ತಾಳು, ಎಲ್ಲರೂ ಕೆಲಸ ಮಾಡತ್ತಾರು. ಅವ್ವ ಸಾರೇನ ಮಾಡತ್ತಾಳು. ನೀ ಅಂತೂ ಮಗ ತಕ್ಕೊಳ್ಳ ನಿಂತ್ಬಿಟ್ಟ. ಮತ್ತು ಮಾಮ, ನಾನು ಜೀವನದಾಗ ಇದ ಫಸ್ಟ್ ನೋಡಿದ್ದು ಮಾಮನ ಪೂಜೆ ಮಾಡಕತ್ತಿದ್ದ. ಯಾಕೆ ಅಜ್ಜ ಮಾಡ್ದ, ಇಲ್ಲ ನಾ ಇದ್ರೆ ನಾ ಮಾಡ್ತಿದ್ದೆ. ಇಲ್ಲೇ ಅಲ್ಲಿ ನಮ್ಮ ಕಾಕು ನೋಡಿದ ಹೆಂಗಾರ ಬೀಗತ್ತ. ಕಾಕು ಐ ಕೈತಾ ಕಕ್ಕು ಮತ್ತು ಹೊಳ್ಳಿ ಮನಸ್ಕಕ್ಕು ಅರಿಬೇಕು ಅಂತ ಕೊಂತಾರ. ಮಾಮ ನೋಡಿಲಿ, ಮಾಮ ಪೂಜೆ ಮಾಡತಾನ. ಎಂದಿಗೂ ಇದನ್ನ ಬಂದಾರಲ್ಲ, ಇವತ್ತು ನಮ್ಮ ಮಾಮ ಹಿಂದಿಗೂ ಬಂದಾರಲ್ಲ, ಈಗ ನಮ್ಮ ಅಕ್ಕಂದಿರು ಬಂದಾರಲ್ಲ ಊರಿಂದ ಆಪಿ ಹಾಕಿ ಯಾವ್ದು ಅಂದ್ಕೊಂಡಿನ. ಹೌದಲ್ರಿ, ನಮಗೆ ಗೊತ್ತೈತ್ರಿ. ಸೊ ಎಲ್ಲ ಪೂಜೆಗೆ ರೆಡಿ ಮಾಡಿದ್ದು. ಈಗ ಅಪ್ಪಾಜಿ ಬರೋದು ಅಂತ ಕಾಯಕತ್ತೀವಿ. ಅಪ್ಪಾಜಿ ಬಂದಮೇಲೆ ಪೂಜೆ ಶುರು. ಇದೇ ಅಮ್ಮ ನೋಡ್ರಿಪ್ಪ, ನನ್ನ ಮೊದಲು ನೋಡಿದವಳು ಸೂಲಿಗಿತ್ತಿ ಭೀಮಮ್ಮ. ಅಮ್ಮ ಏನು ಮಾಡತ್ತೀಯ? ಚಂದ ಕುಂದು ನಿನ್ನ ಸ್ವಲ್ಪ ವಿಡಿಯೋ ಮಾಡ್ಕೊತಾನಂತೆ, ಫೋಟೋದಕ್ಕೋತ ನಿನ್ನ ಜೋಡಿ. ಏನು ಹೇಳ್ಬೇಕಂದ್ರೆ, ನೀನು ನಮ್ಮವ್ವ ಡೆಲಿವರಿ ಆಗೋ ಮುಂದೆ ನೀನೇ ಇದ್ದಂತ ಸೂಲಿಗಿತ್ತೆ. ಅದಕ್ಕೆ ನಾನು ಮೊದಲೇ ಹುಟ್ಟಿದಾಗ ಹೆಂಗಿದ್ದೆ ಅಂತ ಹೇಳ್ಬೇಕು. ನೀ ಹೆಂಗಿದ್ದೆ ಹುಟ್ಟಿದಾಗ ನೆನಪಿಲ್ಲ ಬಿಡ್ಲ. ನಮ್ಮ ತಮ್ಮನ ಹಡಿ ಮುಂದೆ ನಿನ್ನೆ ಇದ್ದಂತ, ನನ್ನ ಹಡಿ ಮುಂದೆ ನೀನೇ ಇದ್ದಂತ. ನಮ್ಮ ಚೈತ್ರ ಆಮೇಲೆ ಅಕ್ಕಿ ಅಲ್ಲಿ ಸೂಲ್ ದವಾಖಾನೆ ಹಡ್ದ ಅಂತ. ಅದಕ್ಕೆ ನಾನು ನಿನ್ನ ಜೋಡಿ ಮಾತಾಡ್ಬೇಕಂತ. ಅದಕ್ಕೆ ನಿನ್ನ ಜೋಡಿ ಹಿಂದ್ಕೊಮ್ಮೆ ಸೆಲ್ಫಿ ತೊಗೊಂಡಿದ್ದು ನೆನಪೈತ್ನಾ? ಈ ಅಮ್ಮ ಏನೈತಲ್ರಿಪ್ಪ, ಈ ಅಮ್ಮ ಸೂಲ್ಗಿತ್ತಿ ಭೀಮಮ್ಮ ಅಂತ ಹೇಳಿ. ಅಮ್ಮ ನೀ ಎಷ್ಟು ಮಾಡಿರ್ಬೋದಮ್ಮ ಒಟ್ಟು ಡೆಲಿವರಿ? ಭಾಳ ಮಾಡಿ. ನೀ ಅದನ್ನ ಯಾರಿಂದ ಕಲ್ತಿಯಮ್ಮ? ನಾನು ಇಲ್ಲೇ ಇಕ್ಕಿದ್ದಲ್ಲಪ್ಪ ಬಡಿಗಾರ, ಈಗ ಚನ್ನಬಸವ ತಿಗಡಿ ಬಡಿಗಪ್ಪ ಅಂತಾರ. ತಿಗಡಿ ಬಡಿಗಪ್ಪ ಅವನ ಇಲ್ಲ, ಅಕ್ಕಿ ಸಸಿ ಇದ್ದಾನ. ಆಕಿ ಇಲ್ಲಿಗ ಇದ್ರಾಗದ ಕಾಳಮ್ಮ ಅಂತಿದ್ಲು, ಮಣ್ಣೆ ಬುಕ್ ಸತ್ಲಲ್ಲ ಆಕೆ ಅಲ್ಲ, ಚನ್ನಬಸವ. ಆಕಿ ಜೋಡಿ ಇರು ನೋಡಿ ಕಲ್ತೀನ. ಹೌದಾ? ಆಕಿ ಊರ್ ಸಾರ ಮಾಡ್ತಿಲ್ಲ. ಅಂದ್ರೆ ಊರ್ ಸಾರ ಅಂದ್ರೆ ಊರಾಗ ಆಯಾ ಕೆಲಸ ಆಯಾ ಕೆಲಸ ಮಾಡ್ತಿಲ್ಲ. ಸೊ ಸೂಲ್ಗಿತ್ತೀರಿ ಅಮ್ಮ. ಎಷ್ಟು ಡೆಲಿವರಿ ಮಾಡ್ಯಾಳಪ್ಪ ಅಂದ್ರೆ ಸುದ್ದ ದವಾಖಾನ್ಯಾಗ ಕಲ್ತು ಬಂದೆಲ್ಲ. ನೀನು ಟ್ರೈನಿಂಗ್ ಕಲ್ತು ಬಂದಿ? ಹೌದು. ಈಗ ಯಾರು ಮಾಡ್ಕೊಳಂಗಿಲ್ಲ ಮೇಲೆ ಮನ್ಯಾಗ?
ಮನ್ಯಾಗ ಮಾಡಿಸ್ಕೊಂಡ್ರು ಹೋಗಬೇಕಾರ ದವಾಖಾನಿಗೆ. ಹೌದು. ಹಂಗಾಗಿ ನಮ್ಮ ಈ ಅಮ್ಮ ರೀ ಭೀಮಮ್ಮ ಅಂತ ಹೇಳಿ ಈಗ ಗಂಡಿದ್ದ ಭೀಮಪ್ಪಜ ಅಂತೇಳಿ ಭೀಮವ್ವ ಅಂತೇಳಿ ಇಬ್ಬರು ಅಜ್ಜ ಅಮ್ಮರ. ಅಜ್ಜ ತೀರ್ಕೊಂಡು ಒಂದು 6 ವರ್ಷ ಆತನ, 7-8 ವರ್ಷ ಆತ. 7-8 ವರ್ಷ ಆತ್ರಿ. ಭೀಮಮ್ಮ ಇನ್ನೂ ಅದಾಳು. ನನ್ನ ಭೂಮಿಗೆ ಬರೋದ್ಲೆಕ್ಕ ಮೊದಲಿಗೆ ನೋಡ್ದಾಕ ನಮ್ಮ ತಾಯಿಗಳದು ಮೊದಲು ನೋಡಂಗಿಲ್ಲ. ಮೊದ್ಲೇಕ ಈಗ ದವಾಖಾನ್ಯಾಗ ಆದ್ರೆ ಡಾಕ್ಟರ್ ನೋಡ್ತಾರ, ಊರಾಗ ಹುಟ್ಟಿದ್ರೆ ಹಿಂತಾರ ಸುಲ್ಗಿತ್ತ ಅಮ್ಮಗಳು ನೋಡ್ತಾರ. ನನ್ನ ಭೂಮಿಗೆ ಬರೋದ್ಲೆಕ್ಕ ನೋಡ್ದಂತಾಕಿ ಅಮ್ಮ ಅಂದ್ರೆ ಭೀಮಮ್ಮ. ಅದಕ್ಕೆ ಊರಿಗೆ ಬರೋದ್ಲೆಕ್ಕನ ಯಾರು ಮಾತಾಡ್ಸ್ಲಿಕ್ಕಂದ್ರು ಮೊದ್ಲೇಕ ಅಮ್ಮ ಮಾತಾಡ್ಸದನ್ನ. ಯಾಕಂದ್ರೆ ಅವಾಗಿನ ಟೈಮ್ನಾಗ ಮತ್ತು ಅದ್ರಾಗ ನಾ ಹುಟ್ಟಿದ್ದು ಯಾವಪ್ಪ ಅಂದ್ರೆ ರಾತ್ರಿ 1:30 ಸುಮಾರು. ನಾ ರಾತ್ರಿ ಹುಟ್ಟಿದ್ದು 1:30 ಸುಮಾರು. ಹಂಗಾಗಿ ಅಂಥ ಟೈಮ್ನಾಗ ಇಂಥವ್ರು ಇರ್ಲಿಲ್ಲಪ್ಪ ಅಂತಂದ್ರೆ ಏನು ಆಗ್ಬೋದಿತ್ತು ಅಂತ ಕಲ್ಪನೆ ಮಾಡ್ಕೊಳಕ್ಕೂ ಆಗಂಗಿಲ್ಲ. ಅಂಥ ಟೈಮ್ನಾಗ ಡಾಕ್ಟರ್ ಆಗಿ, ಒಂದು ವೈದ್ಯಳಾಗಿ, ಸೂಲ್ಗಿತ್ತಿ ಆಗಿ ನಮ್ಮ ಮಮ್ಮಿಗೆ ಡೆಲಿವರಿ ಆಗಕ್ಕೆ ಸಹಾಯ ಮಾಡಿದಂಥ ಅಮ್ಮ ಈಕಿ. ಇಷ್ಟ ಸೂಲ್ಗಿತ್ತಿ ಭೀಮಮ್ಮ ಅಂತಂತೇಳಿ. ಅಮ್ಮ ನೀನು ಜಗ್ಗಿ ಮಾಡಿಸಿ ನಮ್ಮ ಭಾಳ ಊರೆಲ್ಲ ಯಾರು ಮುಸುರು ಬಿಟ್ಟಿಲ್ಲ, ಯಾರು ಹೊಟ್ಟೆ ಬಿಟ್ಟಿಲ್ಲ. ಅವ್ರ ಕರ್ಯಾಕೆ ಬರ್ತಿರಕ್ಕಿಲ್ಲ, ಊರಾನೇ ಎಲ್ಲ ಮಾಡಿಸ್ಕೊಂಡೈತಿ. ನಾನು ಮೊದಲ ದವಾಖಾನೆ ಹಾಕಿಲ್ಲಲ್ಲ, ಮನ್ಯಾಗ ಮಾಡಿಸ್ಕೊಳ್ಳೋದು. ಇಲ್ಲಾಂದ್ರೆ ದಾರ್ಕ್ ಹೋಗ್ಬೇಕು, ಚಕ್ರಿ ಪಕಡಿ ತಗೊಂಡು ಮೊದ್ಲೇಕ ವಾಗುದು. ನೀ ಇದನ್ನ ಮದುವೆ ಆಗಿ ಬಂದ್ಮೇಲೆ ಕಲ್ತೀವೋ ಏನು ಇತ್ತಿತ್ಲಾಗ ಕಲ್ತೀಯೋ? ಮದುವೆ ಆಗಿ ಬಂದಿದ್ದ ಮದುವೆ ಆಗಿ ಬಂದು ಕಲ್ತೇನೆ. ನನ್ನ ಮಗಳು ಅಡಿ ಮುಂದೆ ಕಲ್ತೇನೆ ನೋಡಿ. ಈಗ ಮಾವನ್ ಬಿಟ್ಟು ಇನ್ನೊಂದು ಪಕ್ಕದ ಮಗಳದಾಳು ಸತ್ಲಾಕೆ ಹಡ್ದು 15 ಗಂಡು ಮಗನ ಅವನು. ಈಗ 3 ಮಕ್ಕಳಿಗೆ ಅವನು. ಅಪ್ಪನ ಒಬ್ಬನ ಮನೆಯಿಂದ ಮಗಳು ಬಿಕ್ಕಿದ್ದನ. ಆಕೆ ದೊಡ್ಡಾಕೆ. ಸೊ ಇಲ್ಲೇ ನಾನು ಜಾಸ್ತಿ ಇರ್ತಿದ್ನಲ್ಲ, ಇದ ಊರಾಗ ನಾ ಶೂಟಿಂಗ್ ಪಾಟಿಗೆ ಬಂದೆ ಅಂದ್ರೆ ಹಂಗಾಗಿ ನನಗೆ ಊರ ಪರಿಚಯ ಐತೆ ನೋಡ್ರಿ. ಅವ್ನು ಹಡ್ದು 15 ದಿನಕ್ಕೆ ಆಕೆ ತೀರ್ಕೊಂಡ. ಅವ್ರಿಗೆ ಕೊಟ್ಟಿದ್ದಮ್ಮ ನಾನು ತವ್ರ ಮನೆಗೆ ಬೆಚ್ಚಿನಕೇರಿಗೆ. ಅದೇ ಕಡೆ ಬರುತ್ತಮ್ಮ, ಅಲ್ಲಿ ದಾಡ ಸೈಡ್ ಇದು ಬೆಳಗಾವಿ ಸೈಡ್. ನಿಮ್ಮಮ್ಮ ಇಷ್ಟ. ಫ್ರೆಂಡ್ಸ್, ನಾ ಇನ್ನೊಂದು ವಿಷಯ ನಿಮ್ಮ ಜೋಡಿ ಶೇರ್ ಮಾಡ್ಕೋದು ಬಿಟ್ಟೆ. ಏನಪ್ಪ ಅಂದ್ರೆ ಈ ಡೆಲಿವರಿ ಮಾಡಿಸ್ಕೋದಲ್ದ ಮಕ್ಕಳನ್ನ ಎರಿದು ಒಂದು ಕಲಾ ರೀ. ಯಾಕಂದ್ರೆ ಸಣ್ಣ ಹೂವು ಹಸಗೂಸಿರ್ತಾವೆ. ಸಣ್ಣ ಎಷ್ಟು ಸೂಕ್ಷ್ಮ ಇರ್ತಾವಪ್ಪ ಅಂತಂದ್ರೆ ಇಟಿಟ ಮೂಗು ಇಟಿಟ ಎಲ್ಲ ಮತ್ತವು ಟಿನಿ ಇರ್ತಾವೆ. ಅವೆಲ್ಲ ಭಾಳ ಸೂಕ್ಷ್ಮ ಇರ್ತಾವೆ. ಅವನ್ನ ಎರಿದು ಮೂಗ್ನಾಗ ನೀರು ಹೋಗ್ಲಂಗೆ, ಕಣ್ಣಾಗ ನೀರು ಹೋಗ್ಲಂಗೆ, ಇಲ್ಲಿ ಕೈ ಇಟ್ಟಿರ್ತಾರಲ್ಲಮ್ಮ ಹಿಂಗೆ ಹಂಗೆಲ್ಲ ಮಾಡೋದು ಭಾಳ ಸೂಕ್ಷ್ಮ ಕೆಲಸ ಅದ. ಅಂಥ ಕೆಲಸ ಮಾಡಕ್ಕೆ ಅಮ್ಮ ಪಂಟ್ರ ನೋಡ್ರಿಪ್ಪ. ಅಂದ್ರೆ ಪರಿಣಿತ ಆಗ್ಯಾಳ ಅಮ್ಮ. ನಮ್ಮ ಮನ್ಯಾಗ ಎಷ್ಟು ಮಂದಿ ನಾವೆಲ್ಲ ಹುಟ್ಟೇವಲ್ಲ ಮೊಮ್ಮಕ್ಕಳು, ಈಗ 9 ಮಂದಿ 10 ಮೊಮ್ಮಕ್ಕಳನ್ನು ಎರೆದಿದ್ದಂದ್ರೆ ನಮ್ಮ ಭೀಮಮ್ಮಣ್ಣ ರೀ. ನಮ್ಮ ಮನ್ಯಾಗ ಈ ಇಡೀ ಅರ್ಧಕ್ಕರ್ಧ ಓಣ್ಯಾಗ ಹಿಂಗೆ ಯಾರ ಡೆಲಿವರಿ ಆತಪ್ಪ ಅಂದ್ರೆ ಅಮ್ಮನೇ ಎರಿತಾಳೆ. 1 ತಿಂಗಳು 1.5 ತಿಂಗಳ ಮಟ್ಟ ಅಲ್ಲಮ್ಮ, 1.5 ತಿಂಗಳ ಮಟ್ಟ. ಅದು ಒಂದು ಕಲೆ ಅಮ್ಮಾಗ ಐತೆ ಅಂತ ನಕ ಮತ್ತೊಮ್ಮೆ ಮಾಡ್ಕೊಂಡೆ ವಿಡಿಯೋನ. ಸೊ ದಿಸ್ ಈಸ್ ವಾಟ್ ಅಬೌಟ್ ಅರ್ಕಿ ಭೀಮಮ್ಮ. ಜಯ ಮಂಗಳಂ ಶುಭ ಮಂಗಳಂ ಮಾಲಿಕೆಯು ಎನಿಸುತ್ತಲೇ ಕೀಳ ಮಧು ಎಂಬವರ ಒಳ್ಳೆಂಬ ಅಸುರರಗಳ ತಾಳಿ ಪುರುಷೋತ್ತಮನು ಮಸ್ತಕವ ಓಳು ಸಹಸ್ರವ ಮಾಡ್ದ ಪಾಲಾಕ್ಷಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ದುಷ್ಟ ಮೈಸಾಸುರನ ಅಷ್ಟದಿಕ್ಪಾಲಕರ ಪಟ್ಟಣಕ್ಕೆ ದೊರೆಯಾಗಿ ಬಾಳಪ್ಪ ನೋಡ್ರಿಪ್ಪ. ಬಾಳಪ್ಪ ನಾನು ಬಂದಿದ್ದಿಲ್ಲ ಮದುವೆಗೆ, ಸೊ ಇವತ್ತು ಬಂದ. ಕುಂದ್ರ ಬಾಲೆ ಊಟ ಮಾಡೋಂತಿ ಬಾಲೆ, ಊಟ ಮಾಡೋಂತಿ ಬಾ. ಇಲ್ಲಿ ಬಾ, ಈಗ ಇದನ್ನ ಉಂಡಿದ್ದೆ ಬಾ ಬಾ ಕುಂದ್ರ ಬಾ. ಎಲ್ಲಿ ಉಂಡು ಬಂದಿ? ಕುಂದ್ರ ಒಂದ್ ಸ್ವಲ್ಪ ಅನ್ನ ಒಂದ್ ಸ್ವಲ್ಪ ಅನ್ನ ಒಂದೊಂದು ಕುಂದ್ರ. ಊಟ ಮಾಡಿ